ಆ ಯುವತಿ ಅತ್ತೆ ಮಗನನ್ನು ಪ್ರೀತಿಸಿ ಮದುವೆಯಾಗಿದ್ಲು. ಆದರೆ ಹೀಗೆ ಮದುವೆಯಾಗಿ 2 ತಿಂಗಳಿಗೆ ಈಗ ಪ್ರಾಣವನ್ನೇ ಬಿಟ್ಟಿದ್ದಾಳೆ. ಹಾಗಾದರೆ ಅಂಥದ್ದೇನಾಯಿತು? ಆ ಮಹಿಳೆ ಅಥವಾ ಯುವತಿ ಪ್ರಾಣವನ್ನು ಬಿಡೋಕ್ಕೆ ಕಾರಣ ಏನು? ಪ್ರೀತಿಸಿ ಮದುವೆಯಾದಂತಹ ಸಂಸಾರಗಳಲ್ಲಿ ಹಿಂಗೆ ಯಾಕೆ ಆಗ್ತಾ ಇದೆ ಪದೇ ಪದೇ? ನಾವು ನೋಡ್ತಾ ಇದ್ದೀವಿ ಸಂಸಾರದ ಗಲಾಟೆಗಳು, ಗಂಡ ಹೆಂಡತಿಯರ ಜಗಳಗಳು, ಪ್ರೀತಿಯಲ್ಲಿ ಮನಸ್ತಾಪಗಳು, ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆದರೆ ಅವೆಲ್ಲವೂ ಕೂಡ ಪ್ರಾಣ ಬಲಿಯಾಗೋ ರೀತಿಯಲ್ಲಿನೇ ಹೋಗ್ತಾ ಇವೆ. ಯಾಕಂತ ಕಾರಣ ಹೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಆ ಒಂದು ಕಾರಣ ಕೇಳಿದ್ರೆ ನೋಡಿ, ಕಲಬುರಗಿ ನಗರದ ಸಿದ್ದೇಶ್ವರ ಕಾಲೋನಿಯಲ್ಲಿ ನಡೆದಂತಹ ಘಟನೆ ಇದು. ಅನಸೂಯ ಅವಿನಾಶ್ ಆ ಕಡೆ 26 ವರ್ಷದ ಯುವತಿ, ಇದು ಇವರೇ ದುರ್ದೈವಿ ಅಂತ ಹೇಳಲಾಗ್ತಾ ಇದೆ. ಅನಸೂಯ ತನ್ನ ಅತ್ತೆ ಮಗ ಅವಿನಾಶ್ ಏನಿರ್ತಾರೆ ಅವರನ್ನು ಪ್ರೀತಿಸಿರ್ತಾರೆ, ಪ್ರೀತಿಸಿ ಮದುವೆ ಆಗಿರ್ತಾರೆ. 2 ತಿಂಗಳ ಹಿಂದೆ ಅನಸೂಯ ಅವಿನಾಶ್ ಇಬ್ಬರ ಮದುವೆ ಕೂಡ ಆಗಿತ್ತು. ಚೆನ್ನಾಗಿದ್ರೆ 2 ತಿಂಗಳು. 2 ಕುಟುಂಬದವರೇನು ಒಪ್ಪಿಕೊಂಡೇ ಮದುವೆ ಮಾಡಿರ್ತಾರೆ. ಮದುವೆಯಾದ ನಂತರ ಗಂಡನ ಜೊತೆ ಹಳ್ಳಿಯಲ್ಲಿ ಇರೋಕ್ಕೆ ಅನಸೂಯಾಗೆ ಬೇಸರ ಆಗಿರುತ್ತೆ ಅಂತೆ. ಅನಸೂಯಾಳ 3 ಸಹೋದರಿಯರು ಏನಿರ್ತಾರೆ ಅವರು ಗಂಡನ ಜೊತೆ ಬೇರೆ ಬೇರೆ ಸಿಟಿಗಳಲ್ಲಿರ್ತಾರೆ, ಬೆಂಗಳೂರು, ಮುಂಬೈ, ಆ ಥರ. ತನ್ನ ಸಹೋದರಿಯರು ಕ್ಯಾಪಿಟಲ್ ಸಿಟಿಗಳಲ್ಲಿ ವಾಸವಾಗಿರ್ತಾರೆ. ಆದರೆ ತಾನು ಮಾತ್ರ ಒಂದು ಚಿಕ್ಕ ಸಿಟಿಯ ಹಳ್ಳಿಯಲ್ಲಿ ವಾಸವಾಗಿರ್ತಾಳಲ್ಲ, ಅದಕ್ಕೆ ಬೇಜಾರಾಗಿರುತ್ತೆ, ಮನಸ್ಸು ನೊಂದ್ಕೊಂಡಿರ್ತಾಳೆ. ಇದೇ ನೋವಿನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಪ್ರಾಣವನ್ನು ಬಿಟ್ಟಿದ್ದಾಳೆ ಅನಸೂಯ. ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಹೆಣ್ಮಕ್ಳು ಯಾವ್ಯಾವ ಕಾರಣಗಳಿಗಾಗಿ ಮನನೊಂದ್ಕೊಂಡು ಪ್ರಾಣವನ್ನೇ ಬಿಡ್ತಾರೆ ಅಂತ. ಇವ್ರಿಗೆ ಏನಂತ ಹೇಳಬೇಕು ಗೊತ್ತಿಲ್ಲ, ಪ್ರಾಣದ ಮೌಲ್ಯ ಗೊತ್ತಿರಲ್ಲ ಇವರಿಗೆ. ಪ್ರೀತಿಸಿರ್ತಾರೆ, ಪ್ರೀತಿಸಿ ಮದುವೆಯಾಗಿರ್ತಾರೆ, ಬರೀ 2 ತಿಂಗಳಾಗಿದೆ. ಸಂಸಾರದಲ್ಲಿ ಏನೇ ತಾಪತ್ರಗಳು ಬಂದರೂ ಕೂಡ, ಏನೇ ಜಗಳ ಆದರೂ, ಅನುಮಾನ ಬಂದರೂ, ಮತ್ತೊಂದು ಇನ್ನೊಂದು ಏನೇ ಆದರೂ ಕೂಡ ನಾವು ಪ್ರೀತಿ ಮಾಡಿದ್ದೀವಿ ಅಂತಂದರೆ ಜೊತೆಗಿರಬೇಕು, ಎಲ್ಲವನ್ನು ಕೂಡ ಎದುರಿಸಬೇಕು. ಆದರೆ ಇಲ್ಲಿ ಏನೋ ತೊಂದರೆ ಆಗಿಲ್ಲ, ಅಥವಾ ಅತ್ತೆ ಮಾವರು ಏನಿದ್ದಾರೆ ಅವರು ವರದಕ್ಷಿಣೆ ಕಿರುಕುಳವನ್ನು ಕೊಟ್ಟಿಲ್ಲ, ಗಂಡ ಏನು ಕುಡಿದು ಬಂದು ಹೊಡೆದಿಲ್ಲ, ಅದ್ಯಾವುದೂ ಕೂಡ ಇಲ್ಲಿ ಆಗಿಲ್ಲ. ಆದರೂ ಕೂಡ ಅನಸೂಯ ಪ್ರಾಣ ಬಿಟ್ಟಿದ್ದಾಳೆ ಆತ್ಮಹತ್ಯೆ ಮಾಡಿಕೊಂಡು. ಯಾಕಂತಂದರೆ ಹಳ್ಳಿಯಲ್ಲಿ ಇರೋಕೆ ಆಗ್ತಾ ಇಲ್ಲ, ಸಿಟಿಯಲ್ಲಿ ಇರಬೇಕು ಅಂತ. ಯಾಕಂದರೆ ಅವ್ರ ಅಕ್ಕ ತಂಗಿರು ಬೇರೆಯವರು ಏನಿರ್ತಾರೆ ಅವರು ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅವ್ರ ಗಂಡಂದಿರ ಜೊತೆ ಇದ್ದಾರೆ. ಮುಂಬೈ, ಬೆಂಗಳೂರು, ಬೇರೆ ಬೇರೆ ಕಡೆ ಇದ್ದಾರೆ. ಹೀಗಿರುವಾಗ ಅನಸೂಯ ಕೂಡ ಅನಿಸುತ್ತೆ ನಾನು ಒಂದು ಸಿಟಿಯಲ್ಲಿರಬೇಕು, ಈ ಹಳ್ಳಿ ಬೇಡ ಅಂತ ಹೇಳಿ. ಹಾಗಾದರೆ ಹಳ್ಳಿ ಅಷ್ಟು ಕೇವಲ ಆಗ್ಬಿಡ್ತಾ ಇದೆಯಾ ಈಗಿನ ಯುವತಿಯರಿಗೆ? ಎಷ್ಟೋ ಜನ ಸಿಟಿಯನ್ನು ಬಿಟ್ಟು ಹಳ್ಳಿಗೆ ಹೋಗಿ ಜೀವನವನ್ನು ಕಟ್ಕೊಂಡವ್ರನ್ನ ನಾವು ನೋಡಿದ್ದೀವಿ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕರೋನಾ ಟೈಮ್ ಏನು ಬಂತಲ್ಲ, ಆ ಸಮಯದಲ್ಲಿ ಎಷ್ಟು ಜನ ಇದೇ ಬೆಂಗಳೂರನ್ನು ಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ಹೋಗಿ ಅಲ್ಲಿ ಬಿಸ್ನೆಸ್ಸನ್ನು ಮಾಡಿ ಸೆಟ್ಲ್ ಆಗಿರೋದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಅನಸೂಯಾಗೆ ಹಳ್ಳಿಯ ಜೀವನ ಬೇಡವಾಗಿತ್ತು, ಹಳ್ಳಿಯ ಜೀವನ ಬೇಸರವಾಗಿತ್ತು. ನನ್ನ ಅಕ್ಕ ತಂಗಿಯರು ಬೇರೆ ಕಡೆ ಇದ್ದಾರೆ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ನಾನು ನೋಡಿದ್ರೆ ಈ ಥರ ಇದನ್ನಿಲ್ಲ ಅಂತ ಹೇಳಿ ಬೇಜಾರಾಗಿ ಮನಸ್ಸು ನೊಂದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಇಬ್ಬರು ಗಂಡ ಹೆಂಡತಿ ಮಧ್ಯೆ ಏನಾದರೂ ಸ್ವಲ್ಪ ಮಾತುಕತೆ ಆಗಿತ್ತೇನೋ, ಇಲ್ಲ ಅವಿನಾಶ್ ಬೇಡ ಅಂತ ಹೇಳಿದ್ನೇನೋ ಗೊತ್ತಿಲ್ಲ. ಈ ಒಂದು ವಿಚಾರದಲ್ಲಿ ಬರೀ 26 ವರ್ಷ ಅಷ್ಟೇ, ಏನು ದೊಡ್ಡ ವಯಸ್ಸಾಗಿಲ್ಲ. ಬೇರೆ ಯಾರನ್ನೋ ಬೇರೆ ಜಾತಿಯವ್ರನ್ನೋ ಬೇರೆ ಧರ್ಮದವ್ರನ್ನೋ ಮದುವೆ ಆಗಿದ್ದಾರೆ, ಕಿರುಕುಳ ಇದೆ, ಬೆದರಿಕೆ ಇದೆ ಅಂತ ಅದೇನೂ ಇಲ್ಲ. ಆಗಿರುವಂಥದ್ದು ಸಂಬಂಧಿಕರಲ್ಲೇ ಅತ್ತೆ ಮಗನನ್ನೇ ಮದುವೆ ಆಗಿರೋದು, ಬೇರೆ ಯಾರನ್ನೂ ಅಲ್ಲ. ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು. ಆದರೆ ಬರೀ ಒಂದೇ ಒಂದು ಕಾರಣ, ಇದು ಚಿಕ್ಕ ಕಾರಣನೇ, ಹಳ್ಳಿಯಲ್ಲಿ ಇರೋಕ್ಕಾಗ್ತಾ ಇಲ್ಲ, ಸಿಟಿಯಲ್ಲಿ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ, ಅಥವಾ ಅವರ ಅಕ್ಕ ತಂಗಿಯರು ಎಷ್ಟು ಚೆನ್ನಾಗಿದ್ದಾರಲ್ಲ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ನಾನಿಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡಿ ಮಾಡಿ ಮನಸ್ಸನ್ನು ನೊಂದುಕೊಂಡು ಲಾಸ್ಟಿಗೆ ಆತ್ಮಹತ್ಯೆ ಮಾಡಿಕೊಂಡಿರೋದು. ಇದೇ ವಿಚಾರ ಏನು, ಈ ಕೇಸ್ ಏನಿದೆ, ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.